तस्मै श्री गुरवे नमः। ಸದ್ಗುರು ಶ್ರೀರಾಮ ಒಬ್ಬ ಭಾರತೀಯ ಆಧ್ಯಾತ್ಮಿಕ ಯೋಗಿ. ಎಲ್ಲರಿಗೂ ಗುರು ಪೂರ್ಣಿಮೆ ಶುಭಾಶಯಗಳು. ಸದ್ಗುರು ಶ್ರೀರಾಮ್ ಅವ್ರಿಗೆ ನಮಸ್ಕಾರಗಳು. ಸೊ ಬಹುಶಃ ನಾನು ಮೊದಲನೇ ಬಾರಿಗೆ ಈ ಥರದೊಂದು ಆಡಿಯನ್ಸ್ನ ಅಡ್ರೆಸ್ ಮಾಡ್ತಾ ಇದ್ದೀನಿ ಮತ್ತು ಈ ಥರ ಸಮಾರಂಭದಲ್ಲಿ ವೇದಿಕೆ ಮೇಲೆ ಕುಳಿತೀನಿ. ನಂಗೆ ನೆನಪಿರೋ ಹಾಗೆ ಇಲ್ಲ. ನಾನು ಬರೀ ಪೊಲಿಟಿಕಲ್ಲು ಅಥವಾ ಸಿನಿಮಾ ಈ ಥರದ ವೇದಿಕೆಗಳಿಗೆ, ಅದು ಬೇರೆ ಬೇರೆ ಥರ ಪುಸ್ತಕ ರಿಲೀಸ್ ಈ ಥರ ನೋಡಿದ್ದೀನಿ. ಈ ಥರ ಒಂದು ಆಧ್ಯಾತ್ಮಿಕ ಒಂದು ಕಾರ್ಯಕ್ರಮದಲ್ಲಿ, ಅಂದರೆ ಪರಿಪೂರ್ಣ ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದು ಇದೇ ಮೊದಲು ಅನಿಸುತ್ತೆ. ಗುರು ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಂಡದ್ದು ಇದೇ ಮೊದಲಂತ ನನಗೆ ಅನಿಸುತ್ತೆಲ್ಲ ನಿಜ ಕೂಡ. ಸೊ ಸದ್ಗುರು ಶ್ರೀರಾಮ್ ಅವರ ಈ ಒಂದು ಉಪಾಸನಾ ಫೌಂಡೇಶನ್ ಮೂಲಕ ಈ ಕಾರ್ಯಕ್ರಮ ಏನು ನಡೀತಾ ಇದೆ, ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದು ಯಾಕೆ ಅಂದರೆ ಸದ್ಗುರು ಶ್ರೀರಾಮ್ ಅವ್ರನ್ನ ಭೇಟಿ ಆಗ್ಬೋದು, ಅವ್ರ ಮಾತುಗಳನ್ನ ಕೇಳ್ಬೋದು ಅಂತ, ಬೇರೆ ಏನೂ ಉದ್ದೇಶ ಇಲ್ಲ. ಸೊ ಯಾಕೆಂದರೆ ಅವ್ರ ಮಾತುಗಳು ಅಷ್ಟು ಚೆನ್ನಾಗಿರ್ತವೆ. ನಾನು ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನನ್ನ ಒಂದು ನ್ಯೂಸ್ ಕರಿಯರಲ್ಲಿ ಸಾವಿರಾರು ಜನರನ್ನು ಸಂದರ್ಶನ ಮಾಡಿದ್ದೀನಿ. ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಹರಟೆ ಹೊಡೆದಿದ್ದೀನಿ ಮತ್ತು ಆಫ್ ದ ರೆಕಾರ್ಡ್ ಎಷ್ಟೋ ವಿಚಾರಗಳನ್ನ ನಾವು ಮಾತಾಡಿರ್ತೀವಿ. ಆದರೆ ಕೆಲವೊಬ್ಬರು ನಮ್ಮ ಮೇಲೆ ಪ್ರಭಾವ ಬೀರ್ತಾರೆ ಮತ್ತು ನಮಗೆ ಆ ಒಂದು ಪ್ರೊಫೆಷ್ನಲ್ ಸಂಬಂಧವನ್ನು ಮೀರಿ ಇನ್ನೊಂದೇನೋ ನಮ್ಮ ಜೊತೆಗೆ ನಂಟು ಬೆಳೆಯುತ್ತೆ. ಅಂಥ ಒಂದು ಪ್ರಭಾವ ಬೀರಿದ ವ್ಯಕ್ತಿಗಳಲ್ಲಿ ನನಗೆ ಸದ್ಗುರು ಶ್ರೀರಾಮ್ ಅವರು ಕೂಡ ಒಬ್ಬರು. ಸೊ ಹೀಗಾಗಿ ಇವತ್ತು ಆ ಒಂದು ಹೆಸರು ಇಲ್ಲಿಗೆ ಬರೋಕ್ಕೆ ಕಾರಣ ಆಯಿತು. ಇನ್ನು ಗುರುಪೂರ್ಣಿಮೆ ಬಗ್ಗೆ ಆಲ್ರೆಡಿ ಎಲ್ಲರೂ ಮಾತಾಡಿದ್ದಾರೆ ಮತ್ತು ಸದ್ಗುರು ಶ್ರೀರಾಮ್ ಅವರು ಕೂಡ ಮಾತಾಡ್ತಾರೆ. ಹೀಗಾಗಿ ನಾನು ಜಾಸ್ತಿ ಹೇಳಬೇಕಾಗಿಲ್ಲ. ಆದರೂ ಒಂದಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ನಮಗೆ ತಾಯಿ, ತಂದೆ, ಶಿಕ್ಷಕರು, ಬಂಧು ಬಳಗ ಮತ್ತು ನಮ್ಮ ಕಲೀಗ್ಸು, ನಮ್ಮ ಕ್ಲಾಸ್ಮೇಟ್ಸು ಎಲ್ಲರೂ ಪ್ರಭಾವ ಬೀರ್ತಾನೆ ಇರ್ತಾರೆ. ಎಲ್ಲರೂ ಏನಾದರೂ ಒಂದು ಕೆಲಸಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಅಲ್ವಾ. ಅದು ಹಂಗೆ ಮಾಡು, ಇದು ಹಿಂಗೆ ಮಾಡು, ಅಲ್ಲಿ ಹೋಗು, ಇಲ್ಲಿ ಹೋಗಬೇಡ, ಹಾಗೆ ಹಿಂಗೆ ಹೇಳಿ ಹೇಳಿ ನಮಗೆ ಗುರುಗಳ ಬಗ್ಗೆ ಒಂದು ಏನು ಹೇಳಿ, ಗುರು ಅಂದರೆ ಗುರು ಥರ ಯಾರಾದರೂ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದರೆ ನಾವು ಒಂದು ಮಾತು ಹೇಳ್ತೀವಿ, ಕೊರಿಬೇಡ ಗುರು ಅಂತ. ಅಷ್ಟೊಂದು ನಮಗೆ ಹೇಳ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ನಾನು ನನ್ನ ಮಗ ಈಗ 14 ವರ್ಷ. ನಾನು ಏನಾದರೂ ಹೇಳಕ್ಕೆ ಹೊರಟ್ರೆ ನನ್ನ ಹೆಸರು ಆಸ್ತಿಯ ಅಂತಂದರೆ ಬೇಡ ಅಂತ ನಾನು ಏನು ಹೇಳ್ತೀನಿ ಅಂತ ಕೂಡ ಕೇಳಲ್ಲ. ನಿನ್ನೆ ನನಗೆ ಆಶ್ಚರ್ಯ ಆಯ್ತು, ಯಾಕೆ ಹಿಂಗಂದೆ ನೀನು ಅಂತ. ಒಳ್ಳೆ ಅಲ್ಲ ಅಂದರೆ ನಾವು ಅಷ್ಟೊಂದು ಹೇಳಿಬಿಟ್ಟಿದ್ದೀವಿ. ಅಷ್ಟೊಂದು ನಾವು ಅವ್ರಿಗೆ ತುಂಬುವಂಥ ಪ್ರಯತ್ನವನ್ನು ಅವ್ರ ಮನಸ್ಸಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಹೇಳಿ ಅವರು ಒಂದು ರೆಸಿಸ್ಟೆನ್ಸ್ ಗೋಡೆ ಕಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಪ್ಪ ಬಂದರೆ ಏನೋ ಹೇಳ್ತಾನೆ, ನಮ್ಮಮ್ಮ ಬಂದರೆ ಏನೋ ಹೇಳ್ತಾಳೆ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಆದರೆ ಏನು ಕಲಿತಾರೆ ಅವ್ರು ಆ್ಯಕ್ಚುಲಿ ಅಂತಂದರೆ, ಕಲಿಯೋದು ಏನಂದರೆ ನಾವು ಏನು ಮಾಡ್ತೀವಿ ಅದನ್ನು ಕಲಿತಾರೆ, ನಾವು ಹೇಗೆ ಮಾತಾಡ್ತೀವಿ ಕಲಿತಾರೆ, ನಾವು ಬೇರೆಯವ್ರನ್ನ ಹೇಗೆ ಟ್ರೀಟ್ ಮಾಡ್ತೀವಿ ಕಲಿತಾರೆ. ಬಿಟ್ಟರೆ ನಾವು ಹೇಳೋದನ್ನು ದೇವರನ್ನೇ ಕಲಿಯಲ್ಲ ಅವರು. ಸೊ ಹೀಗಾಗಿ ಅಂದರೆ ನಾವು ಹೇಗೆ ನಡಿತೀವಿ ಅನ್ನೋದು ಮುಖ್ಯ, ಹೇಗೆ ನುಡಿತೀವಿ ಅನ್ನೋದು ಮುಖ್ಯನೇ ಅಲ್ಲ, ಹಾಗಾಗಿದೆ. ಸೊ ಅದು ನಾನು ಕಲ್ತ್ಕೊಂಡಿರೋಂಥ ಪಾಠ. ನಾನು ಅಂದರೆ ನಾನು ಯಾಕೆ ಮೊದಲಿಗೆ ನಾನು ಹೇಳಿದೆ ಅಂದರೆ, ಈ ದೇವರು, ದಿಂಡ್ರು, ಆಮೇಲೆ ಸ್ವಾಮಿಗಳು, ಬೇಜಾರು ಮಾಡ್ಕೋಬೇಡಿ ಯಾರು ಕೂಡ, ಕಾವಿಧಾರಿಗಳು, ಇವರೆಲ್ಲರಿಂದ ಕೂಡ ನಮ್ಮ ತಂದೆ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರು. ಅಂದರೆ ಅವ್ರು ಏನು ಹೇಳಿರಲಿಲ್ಲ, ನಮಗೆ ದೇವಸ್ಥಾನಕ್ಕೆ ಹೋಗಬೇಡ ಅಂತ ಹೇಳಿರಲಿಲ್ಲ, ಸ್ವಾಮಿಗಳಿಗೆ ಕೈ ಮುಗಿಬೇಡ ಅಂತ ಹೇಳಿರಲಿಲ್ಲ. ಬಟ್ ಅವ್ರು ಕೈ ಮುಗಿತಿರಲಿಲ್ಲ, ಅವರೆಲ್ಲೂ ಹೋಗ್ತಿರಲಿಲ್ಲ. ಸೊ ಹೀಗಾಗಿ ಆ ಒಂದು ಡಿಸ್ಟೆನ್ಸಲ್ಲೇ ನಾನು ಬೆಳೆದದ್ದು. ಶಿವರಾಮ್ ಕಾರಂತರ ಥರದ ಒಂದು ಏನು ಹೇಳಿ ವೈಚಾರಿಕ ಪ್ರಜ್ಞೆ ಉಳ್ಳಂಥ ಲೇಖಕರನ್ನ ಅವರು ಇಂಟ್ರೊಡ್ಯೂಸ್ ಮಾಡಿದರು. ಅವರು ಅದರ ಪ್ರಭಾವಕ್ಕೊಳಗಾಗಿದ್ದರು. ಹೀಗಾಗಿ ನಾನು ದೊಡ್ಡವನಾಗೋ ತನಕ, ಜರ್ನಲಿಸಮ್ ಬರೋ ತನಕ ನಾನು ಯಾವ ಕಾವಿಧಾರಿಗಳನ್ನ, ಯಾವ ಸ್ವಾಮಿಗಳನ್ನ ಕೂಡ ನಾನು ಭೇಟಿಯಾಗಿರಲಿಲ್ಲ. ಯಾರಿಗೂ ಕೈ ಮುಗಿದು ಕಾಲು ಬಿದ್ದು ಶಿಷ್ಯತ್ವ ಸ್ವೀಕರಿಸಿ, ದೀಕ್ಷೆ ಸ್ವೀಕರಿಸಿ ಆ ಥರದ್ದು ಏನೂ ಇರಲಿಲ್ಲ. ನಮ್ಮ ತಾಯಿ ಹೇಗಿದ್ರು ಅಂತಂದರೆ, ದೇವಸ್ಥಾನ ಆ ದೇವಸ್ಥಾನಕ್ಕೆ ಹೋಗಬೇಕು, ಈ ಗುರುಗಳ ಹತ್ರ ಹೋಗ್ಬೇಕಂತ ಏನೂ ಇರಲಿಲ್ಲ. ಒಂದು ಸಣ್ಣ ಫೋಟೋ ಇತ್ತು, ರಾಘವೇಂದ್ರ ಸ್ವಾಮಿ ಫೋಟೋ ನಮ್ಮ ಮನೆಯಲ್ಲಿ, ಅದಕ್ಕೊಂದು ದೀಪ ಹಚ್ತಿದ್ರು. ಅಷ್ಟು ಬಿಟ್ಟರೆ ಬೆಳಗ್ಗೆ ಒಂದು ಕೈ ಮುಗಿತಿದ್ರು ಅನ್ಸುತ್ತೆ. ಬಿಟ್ಟರೆ ಯಾವುದನ್ನು ಹೇರುವಂಥ ಪ್ರಯತ್ನವನ್ನು ನಮ್ಮ ಮನೇಲಿ ಮಾಡಲಿಲ್ಲ. ಸೊ ಹೀಗಾಗಿ ನಾವು ಬುದ್ಧಿ ಬಂದಾಗ ತಿಳಿತಾ ಅರ್ಥ ಮಾಡ್ಕೊಳ್ತಾ ಏನು
ಬಟ್ ಯಾವಾಗ ನಮಗೆ ಒಂದು ಪ್ರಶ್ನೆ ಶುರು ಆಗುತ್ತಂತಂದರೆ, ನೀವು ದೊಡ್ಡವರಾಗ್ತೀರಾ, ನೀವು ಮದುವೆ ಮಾಡ್ಕೊಳ್ತೀರಾ, ಮಕ್ಕಳಾಗ್ತವೆ, ನೀವು ಏನೋ ಜಾಬ್ ಮಾಡ್ತೀರಾ, ಸಂಬಳ ಬರುತ್ತೆ, ಎಲ್ಲ ಆಗುತ್ತೆ. ಆದಮೇಲೂ ಕೂಡ ಏನೋ ಒಂದು ತಹ ಉಳಿಯುತ್ತಲ್ಲ ಮನಸ್ಸಲ್ಲಿ, ಏನೋ ಒಂದು ಕೊರಗು ಉಳಿಯುತ್ತಲ್ಲ, ಏನೋ ನಮ್ಮನ್ನು ಮೀರಿದ್ದು ಏನೋ ಶಕ್ತಿ ಇದೆ ಅಂತ ಅನಿಸುತ್ತಲ್ಲ. ಸೊ ಅದು ನಮಗೆ ಎಲ್ಲೋ ಒಂದು ಕಡೆ ಈ ಥರ ಗುರುಗಳಿಗೆ ಕನೆಕ್ಟ್ ಮಾಡುತ್ತೆ ಅಂತ ಅನಿಸುತ್ತೆ. ನಿನ್ನೆಲ್ಲ ಇತ್ತೀಚೆಗೆ ನಿರ್ದೇಶಕರ ಜೊತೆ ಮಾತಾಡ್ತಾ ಇದ್ದೆ. ಸೊ ಅವ್ರು ಕೇಳಿದರು, ಒಬ್ಬ ಮಗುವಿಗೆ ಫಾರ್ ಎಕ್ಸಾಂಪಲ್ ಈಗ ಅಲ್ಲಿ ಅವ್ನು ಚಿಕ್ಕವನಿದ್ದಾನೆ, ಅಲ್ಲಿ ಕೂತ್ಕೊಂಡಿದ್ದಾನೆ ನೋಡಿ, ಆ ಮಗು ಅಥವಾ ಇನ್ನೂ ಸ್ವಲ್ಪ ಒಂದು 6ನೇ ಕ್ಲಾಸ್ 7ನೇ ಕ್ಲಾಸ್ ನಾನು ಇದ್ದಾಗ ನಾನು ಹೀಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ ಒಬ್ಬನಿಗೆ ಕೇಳಿದೆ ನಾನು, ಅವಾಗ ಸ್ವಲ್ಪ ಬುದ್ಧಿ ಬಂದಿತ್ತು, ಸ್ವಲ್ಪ ಅಂದರೆ ಸ್ವಲ್ಪನೇ. ದೋಸ್ತ, ನಾನು ಯಾರು ಆ್ಯಕ್ಚುಲಿ ಅಂದರೆ ಬೀದರ್ ಭಾಷೆನಲ್ಲಿ, ನಾನು ಯಾಕೆ ಇವ್ರ ಮನೇಲಿ ಹುಟ್ಟಿದ್ದೀನಿ, ನಾನು ಯಾಕೆ ಗೌರೀಶ್ ಆಗಿಬಿಟ್ಟಿದೆ, ನಾನು ಈ ಟೈಮಲ್ಲಿ ಯಾಕೆ ಹುಟ್ಟಿದೆ ನಾನು, ಆಮೇಲೆ ನಾವು ಎಲ್ಲಿ ಹೋಗ್ತೀವಿ ಆ್ಯಕ್ಚುಲಿ, ಎಲ್ಲಿಂದ ಬಂದೆ ನಾನು, ಫಿಸಿಕಲ್ ಆಗಿ ಇಲ್ಲಿಂದ ಬಂದೆ, ಹೊಟ್ಟೆಯಿಂದ ಬಂದೆ, ಇವ್ರ ತಂದೆ ತಾಯಿಗಳು, ಪ್ರಶ್ನೆ ಉತ್ತರ ಸಿಕ್ಬಿಡುತ್ತೆ. ಬಟ್ ಅದು ಮೀರಿದ್ದು ಏನೋ ಒಂದು ಕಾಡುತ್ತಲ್ವ. ಅದು ನನ್ನ ಪ್ರಕಾರ ಆಧ್ಯಾತ್ಮದ ಹಾದಿ. ಸೊ ಬಹುಶಃ ಆ ಒಂದು ತಹತಹಿಕೆ, ಆ ತಿಳ್ಕೊಳ್ಳುವಂಥ ಏನೋ ಒಂದು ಮನಸ್ಸಲ್ಲಿ ಇತ್ತು ಅನಿಸುತ್ತೆ. ಹೀಗಾಗಿ ನನಗೆ ಇತ್ತೀಚಿನ ವರ್ಷಗಳಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಗುರುಗಳು ನನಗೆ ಸಿಗ್ತಾ ಇರ್ತಾರೆ. ಯಾರೊಬ್ಬರ ಜೊತೆ ಮಾತಾಡ್ತಿರ್ತೀನಿ. ಆಮೇಲೆ ಧ್ಯಾನ ಮಾಡೋಕ್ಕೆ ಶುರು ಮಾಡಿದೆ, ಪ್ರಾಣಾಯಾಮ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅಂದರೆ ನನಗೇನೋ ಸಾಕ್ಷಾತ್ಕಾರ ಆಗಿದೆ ಅಂತ ಖಂಡಿತ ಅಲ್ಲ, ಬಟ್ ಏನೋ ಒಂದಿದೆ, ಯಾವುದಕ್ಕೊಂದು ಕನೆಕ್ಟ್ ಆಗಬೇಕಾಗಿದೆ ನಾವು ಅನ್ನೋದು ಅದು ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಗುರುಗಳು ಬೇಕಾಗ್ತಾರೆ, ಮಾರ್ಗದರ್ಶಕರು ಬೇಕಾಗ್ತಾರೆ. ನನಗೆ ಯೂಟ್ಯೂಬೇ ದೊಡ್ಡ ಗುರು. ಯೂಟ್ಯೂಬಿಂದನೇ ಎಷ್ಟೋ ವೀಡಿಯೋಗಳನ್ನ ನೋಡಿಕೊಂಡು ನಾನು ಕಲಿತಾ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ. ಅಂದರೆ ಆ ಹಾದಿಲಿದ್ದೀನಿ ಅಂತ ಅಷ್ಟೇ ಹೇಳ್ಬೋದು. ಸೊ ಫೈನಲಿ ನನಗೆ ಈ ಮಂತ್ರಗಳು ಇವೆಲ್ಲ ನೋಡಿದಾಗ ಮತ್ತು ಸದ್ಗುರು ಶ್ರೀರಾಮ್ ಅವ್ರ ಜೊತೆ ಮಾತಾಡಿದಾಗ, ನಮ್ಮ ಒಂದು ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಒಂದು ಮಹಾಭಾರತ ರಹಸ್ಯಗಳು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ ಅಂತ. ಅವ್ರ ಜೊತೆ ಮಾತಾಡಿದಾಗ ನನಗನ್ಸಿದ್ದು ಒಂದೇ, ಎಂಥ ಅಪಾರವಾದ ಅದ್ಭುತವಾದ ನಾಲೆಡ್ಜ್ ಈ ದೇಶದಲ್ಲಿದೆ, ಈ ಭೂಮಿನಲ್ಲಿದೆ. ಎಂಥ ಅದ್ಭುತವಾದ ನಾಲೆಡ್ಜ್ ಇದೆ ಅಂತಂದರೆ, ಬಟ್ ನಾವೆಲ್ಲರೂ ಕೂಡ ಅದರಿಂದ ವಂಚಿತರಾಗಿದ್ವಿ. 90% ಅದರಿಂದ ವಂಚಿತರಾಗಿದ್ದೀವಿ, ಬೇರೆ ಬೇರೆ ಕಾರಣಗಳಿಂದ, ಸೋಷಿಯಾಲಜಿಕಲ್ ರೀಸನ್ಸ್, ಪೊಲಿಟಿಕಲ್ ರೀಸನ್ಸ್, ವಾಟ್ ಎವರ್ ರೀಸನ್ಸ್. ಆದರೆ ಈಗ ಆ ಒಂದು ಜ್ಞಾನದ ಹತ್ತಿರ ಹೋಗುವಂಥ ಅವಕಾಶ ನಮಗೆ ಸಿಕ್ಕಿದೆ. ಅದು ಹೇಗೆ ಸಿಕ್ಕಿದೆ? ಓಕೆ, ಅದು ಸಿಕ್ಕಿರೋದು ಆ್ಯಕ್ಚುಲಿ ಟೆಕ್ನಾಲಜಿಯಿಂದ, ಯೂಟ್ಯೂಬಿಂದ, ಗೂಗಲಿಂದ. ಆದರೆ ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕಾಗಿದೆ. ಬಟ್ ಆ ನಾಲೆಡ್ಜ್ ಇದ್ದರೆ ಅದು ಹೇಗೆ ಅಂದರೆ ಒಂದು ಪುಸ್ತಕ ಇದ್ದಂಗೆ. ಪುಸ್ತಕ ಹತ್ರ ಹೋಗಿ ನೀವು ಓದೋಕ್ಕೆ ನಿಮ್ಗೆ ಆಗುತ್ತಾ, ಆ ಪುಸ್ತಕದಲ್ಲಿರೋದನ್ನು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಆಗುತ್ತಾ ಅನ್ನೋದು ಪ್ರಶ್ನೆ ಬರುತ್ತೆ. ಸೊ ಆವಾಗ ನಮಗೆ ಗುರುಗಳು ಬೇಕಾಗ್ತಾರೆ. ಸೊ ಆ ಒಂದು ದಾರಿಯಲ್ಲಿ ನಾವೆಲ್ಲ ಹೋಗೋಣ, ಸಾಧ್ಯವಾದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ, ನನಗೆ ಇನ್ನೊಂದು ನನ್ನ ಒಂದು ರೆವಲ್ಯೂಷನ್ ಅಂದರೆ ನನಗೆ ಅನಿಸಿದ್ದನ್ನು, ನಾನು ಅರ್ಥ ಮಾಡ್ಕೊಂಡಿದ್ದನ್ನು ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ದೇವರು ಅಂದರೆ ಏನು, ಓಕೆ, ಯಾರು ದೇವರು, ಓಕೆ, ಏನು ಕನೆಕ್ಷನ್ ನಮಗೆ ದೇವ್ರಿಗೆ, ಹೇಗೆ ಕನೆಕ್ಟ್ ಆಗೋದು ಅನ್ನೋ ಪ್ರಶ್ನೆಗಳು ಎಲ್ರಿಗೂ ಬಂದಿರ್ತವೆ. ನನಗೂ ಕೂಡ ತುಂಬ ಅದು ಕಾಡಿದೆ. ನನಗೆ ಒಂದು ಅನಿಸಿದ್ದೇನಂತಂದರೆ, ಅಲ್ಲಿ ಯಾರೋ ಒಬ್ಬರು ದೇವರಿದ್ದಾರೆ, ಆ ದೇವಸ್ಥಾನದಲ್ಲಿ ದೇವರಿದ್ದಾರೆ ಅನ್ನೋದು ನನಗೆ ಕನೆಕ್ಟ್ ಆಗಲಿಲ್ಲ. ನನಗೆ ಕನೆಕ್ಟ್ ಆಗಿದ್ದೇನು ಅಂತಂದರೆ, ನನ್ನ ಒಳ್ಳೆ ಕೆಲಸಗಳ ಮೂಲಕ, ನನ್ನ ಒಳ್ಳೆ ಯೋಚನೆಗಳ ಮೂಲಕ, ನನ್ನ ಒಂದು ಒಳ್ಳೆ ಭಾವನೆಗಳ ಮೂಲಕ ನಾನು ನನ್ನ ಜೊತೆಗೆ ಒಬ್ಬ ದೇವರನ್ನ ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅದು ಗೊತ್ತಿಲ್ಲ, ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಬೇಡಿ. ಆ ಒಂದು ಏನು ನಮ್ಮ ಒಳ್ಳೆ ಯೋಚನೆಗಳು, ಒಳ್ಳೆ ಕರ್ಮಗಳು, ಒಳ್ಳೆ ಕೆಲಸಗಳ ಮೂಲಕ ಏನು ಸೃಷ್ಟಿ ಆಗುತ್ತಲ್ಲ ನಮ್ಮ ಜೊತೆಗೆ ಒಂದು ಆರ, ಅದು ನಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರುತ್ತೆ. ಅದು ನನಗೆ ಅನುಭವಕ್ಕೆ ಬಂದಿದೆ. ಓಕೆ, ನಮ್ಮ ತಾಯಿ ಕಲಿಸಿರುವಂಥ ಒಳ್ಳೆ ಕೆಲಸಗಳು, ಒಳ್ಳೆ ವಿಚಾರಗಳು, ಯಾರಿಗೂ ಕೆಟ್ಟದ್ದು ಮಾಡಬೇಡ, ಒಳ್ಳೇದು ಟ್ರೈ ಮಾಡು. ಆವಾಗ ಅದು ಆದಾಗ ಅದೊಂದು ಅರ್ಥ ಆದಾಗ, ಸಾರಿ ಜಾಸ್ತಿ ಮಾತಾಡ್ತಾ ಇದ್ದೀನಿ, ಓಕೆ, ಯಾಕಂದ್ರೆ ನಿಮ್ಮ ಮಾತು ಕೇಳಬೇಕು, ನಾನೇ ಜಾಸ್ತಿ ಮಾತಾಡ್ತಾ ಇದ್ದೀನಿ.
ಇಲ್ಲ, ಮುಕ್ತವಾಗಿ ಆರಾಮಾಗಿ ನಿಮ್ದೆ. ಥ್ಯಾಂಕ್ ಯು. ಅದು ರೆವಲ್ಯೂಷನ್, ಅದು ಒಂದು ಅರ್ಥ ಆದಮೇಲೆ ನನಗೆ ಏನಾದರೂ ಕಷ್ಟ ಬಂದಾಗ ನಾನು ಮಾಡೋದು ಒಂದೇ ಒಂದು ಕೆಲಸ ಏನು ಗೊತ್ತಾ, ಸ್ವಲ್ಪ ಹೊತ್ತು ಸುಮ್ಮನಿರಿ, ಜಸ್ಟ್ ವೆಯ್ಟ್, ಪರಿಹಾರ ತಾನೇ ಬರುತ್ತೆ. ಯಾರೊಬ್ಬರು ವ್ಯಕ್ತಿ ಬರ್ತಾರೆ, ಏನೋ ಒಂದು ಯೋಚನೆ ಬರುತ್ತೆ, ಯಾರೊಬ್ಬರು ಫೋನ್ ಮಾಡ್ತಾರೆ, ಅಥವಾ ನೀವು ಯಾರಿಗೋ ಫೋನ್ ಮಾಡ್ತೀರಿ, ನಿಮ್ಮ ಕಷ್ಟ ಹಾಗೇ ಹೋಗ್ಬಿಡುತ್ತೆ. ಇದು ನನ್ನ ಅನುಭವದಲ್ಲಿ ನಾನು ಕಂಡುಕೊಂಡಂಥ ಸುಮಾರು ಒಂದು 20 ವರ್ಷಗಳಿಂದ ನನಗೆ ಇದು ಆಗ್ತಾ ಇದೆ. ಅಂದರೆ ನಂಗೆ ಬುದ್ಧಿ ಬಂದಾಗಿಂದ, ಸ್ವಲ್ಪ ದೊಡ್ಡವನಾಗಿದ್ದಾಗ ನನಗಿದು ಅನುಭವಕ್ಕೆ ಬರ್ತಾ ಇದೆ. ಇದು ನನಗೆ ಆಗೋದು ಯಾಕೆ ಅಂತಂದರೆ ನನಗನ್ಸಿದ್ದು ಈ ಥರ ಒಂದು ಏನು ಹೇಳಿ ಆರಾನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ ನಾವು. ಓಕೆ, ಆರಾ ಎಲ್ಲರ ಹತ್ರನೂ ಒಂದು ಆರ ಇರುತ್ತೆ, ಎಲ್ಲರ ಹತ್ರ ಒಂದು ಪ್ರಭಾವಳಿ ಇರುತ್ತೆ. ಬಟ್ ಆ ಪ್ರಭಾವಳಿ ಸ್ಟ್ರಾಂಗ್ ಆಗಬೇಕು, ಅದು ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗಬೇಕು ಅಂತಂದರೆ ಅದರಲ್ಲಿ ಒಳ್ಳೆ ಕೆಲಸಗಳು, ಒಳ್ಳೆ ಯೋಚನೆಗಳನ್ನ ನೀವು ತುಂಬ್ತಾ ಹೋಗಬೇಕಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ನನ್ನ ಅನುಭವದ ಮಾತುಗಳನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಜನ ಹೇಳಿದರು ತಾಯಿ ತಂದೆ. ಈಗ ಸೊ ನಾವು ತಾಯಿ ತಂದೆಯಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಎಷ್ಟಿರುತ್ತೆ ಅಂತ ನಾನು ಹೇಳಿದೆ, ನನ್ನ ಮಗ ಹೆಂಗೆ ಮಾಡ್ತಾನೆ ಅಂಥೇಳಿ. ಸೊ ಆವಾಗ ಕೇವಲ ನಮ್ಮ ತಂದೆ ತಾಯಿ ನಾವೇ ನಮ್ಮ ಮಕ್ಕಳಿಗೆಲ್ಲವೂ ಹೇಳ್ಕೊಡೋಕ್ಕಾಗಲ್ಲ. ನಮ್ಮ ತಂದೆ ತಾಯಿಗಳೇ ಹೇಳಿದ್ದು ಓಕೆ, ಅದು ಫೈನಲ್ ಅಲ್ಲ. ಆಮೇಲೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹೊರಗಡೆ ಹೋಗ್ತಾ. ಸೊ ನಾನು ಅಂದ್ಕೊಳ್ಳೋದೇನಂತಂದರೆ, ಮಕ್ಕಳಿಗೆ ನಾವು ಎಕ್ಸ್ಪೋಸ್ ಮಾಡೋದಿದೆಯಲ್ಲ ಬೇರೆ ಬೇರೆ ವಿಚಾರಧಾರೆಗಳು, ವಿಶೇಷವಾಗಿ ಸದ್ಗುರು ಶ್ರೀರಾಮ್ ಥರದ ಗುರುಗಳ ಅಂದರೆ ಯಾಕೆ ಅಂತಂದರೆ, ಇದು ಅಧ್ಯಾತ್ಮ ಅಂದರೆ ನಮ್ಮ ಒಂದು ರಾಂಗ್ ಥಾಟ್ ಇದೆ. ಎಲ್ಲ ಮುಗಿದ ಮೇಲೆ ಅಧ್ಯಾತ್ಮ ಅಂಥೇಳಿ, ವಯಸ್ಸಾಯಿತು ಈಗ ಅಧ್ಯಾತ್ಮ ಅಂಥೇಳಿ. ಇಟ್ಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್. ಅಧ್ಯಾತ್ಮ ಅನ್ನೋದು ಚಿಕ್ಕಂದಿನಲ್ಲೇ ಶುರುವಾಗುವಂಥದ್ದು, ಓಕೆ, ಅಥವಾ ನಮ್ಮ ಬುದ್ಧಿ ಬಂದಾಗ ಶುರುವಾಗುವಂಥದ್ದು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಅದು ಎಲ್ಲವನ್ನೂ ಬಿಟ್ಟು ಹೋಗುವಂಥದ್ದಲ್ಲ ಅಧ್ಯಾತ್ಮ ಅಂತಂದರೆ. ಅಧ್ಯಾತ್ಮ ಅಂದರೆ ಇರುವ ಜಾಗದಲ್ಲಿ, ಇರುವ ಸ್ಥಳದಲ್ಲಿ, ಇರುವ ಜಾಬ್ನಲ್ಲಿ, ಇರುವ ರೆಸ್ಪಾನ್ಸಿಬಿಲಿಟಿನ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ತಿಳಿಸ್ಕೊಡೋದು ಅಧ್ಯಾತ್ಮ. ಸೊ ಹೀಗಾಗಿ ಎಲ್ಲ ಬಿಟ್ಟ ಮೇಲೆಲ್ಲ ಅಧ್ಯಾತ್ಮ, ಎಲ್ಲವನ್ನೂ ಜೊತೆಗೂಡಿ, ಎಲ್ಲ ಜೊತೆಗಿದ್ದುಕೊಂಡೇ. ನೀವು ಮದುವೆ ಆಗಿದೆಯಾ, ನಿಮ್ಮ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕಾದ್ರೆ ಅಧ್ಯಾತ್ಮ ಬೇಕಾಗತ್ತೆ. ನೀವು ತಂದೆ ಆಗಿದ್ರೆ ಮಕ್ಕಳಿಗೆ ಸಂಬಂಧ ಬೇಕಾದ್ರೆ ಅಧ್ಯಾತ್ಮ ಬೇಕಾಗುತ್ತೆ. ನೀವು ಜಾಬ್ ಮಾಡ್ತಾ ಇದ್ರೆ ಏನೊಂದು, ಆ ಜಾಬಲ್ಲಿ ನೀವು ಉನ್ನತಿಗೆ ಹೋಗಬೇಕಾದ್ರೆ, ಅದ್ಭುತವಾದ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅಧ್ಯಾತ್ಮ ನಿಮಗೆ ಸಾಥ್ ಕೊಡುತ್ತೆ. ಹೀಗಾಗಿ ಅಧ್ಯಾತ್ಮ ಅನ್ನೋದು ಯಾವುದೋ ಲೋಕಕ್ಕೆ ನಮ್ಮನ್ನು ಕನೆಕ್ಟ್ ಮಾಡುವಂಥದ್ದು, ಸತ್ತ ಮೇಲೆ ನಮಗೂ ಸದ್ಗತಿ ಕೊಡುವಂಥದ್ದು ಅಧ್ಯಾತ್ಮ ಅಲ್ಲ. ಈ ಜಗತ್ತಲ್ಲಿ ಇದ್ದುಕೊಂಡು ಈ ಕೆಲಸ ಮಾಡ್ತಾನೆ, ಈ ಒಂದು ಲೌಕಿಕ ಎಲ್ಲ ಬಂಧಗಳ ಜೊತೆ ಇದ್ದುಕೊಂಡೇ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಹೇಗಾಗುತ್ತೆ ಅನ್ನೋದು ನನ್ನ ಪ್ರಕಾರ ಅಧ್ಯಾತ್ಮ. ಅದು ಅಧ್ಯಾತ್ಮದ ಗುರಿ ಆಗಬೇಕು ಅಂತ ನನಗನ್ಸುತ್ತೆ. ಸೊ ಜೊತೆಗೆ ನಮ್ಮ ಗುರುಗಳು, ಈ ಥರ ಗುರುಗಳಿಗೆ ನಾನು ಕೇಳಿಕೊಳ್ಳೋದೇನಂತಂದರೆ, ನಮ್ಮ ಮಂತ್ರಗಳಲ್ಲಿ, ನಮ್ಮ ಶ್ಲೋಕಗಳಲ್ಲಿ, ಯಾಕಂದರೆ ಎಷ್ಟೊಂದು ಶ್ಲೋಕಗಳಿಗೆ ಹೇಳಿದರು, ಎಷ್ಟು ಜನರಿಗೆ ಅರ್ಥ ಆಯಿತು? 90% ಜನರಿಗೆ ಅರ್ಥ ಆಗಿರಲ್ಲ ಅಲ್ವಾ? ಆದರೂ ನಾವು ಹೇಳ್ತೀವಿ. ಆದರೆ ಅದನ್ನು ಬಿಡಿಸಿ ಹೇಳುವಂಥ ಒಂದು ಅವಶ್ಯಕತೆ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇದೆ. ಯಾಕಂದರೆ ಅದರಲ್ಲಿ ಭಾಳ ಅನರ್ಘ್ಯವಾದ ಮುತ್ತುರತ್ನಗಳಿವೆ. ಈಗ ನಾನು ಗುರುಗಳ ಒಂದು ಪಾದುಕೆ ಬಗ್ಗೆ ಅವ್ರು ತೋರಿಸ್ತಾ ಇದ್ದಾಗ, ನಾನು ಇಲ್ಲಿ ಪೂಜೆ ಮಾಡೋಕ್ಕೆ ಕರೆದ್ರು, ನಾನು ನೋಡ್ತಾ ಇದ್ದಾನೆ ಯಾವುದಕ್ಕೆ ಪೂಜೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕೆ ಅಂದರೆ ಅಲ್ಲಿ ಪಾದುಕೆಗಳ ಮೇಲೆ ಅಷ್ಟೊಂದು ಹೂವು ಎಲೆಗಳ ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ನಮ್ಮ ಶ್ಲೋಕದಲ್ಲಿರುವ ಅರ್ಥಗಳು ಕೂಡ ಹಾಗೆ ಮುಚ್ಕೊಂಡ್ಬಿಟ್ಟಿದೆ. ಆ ಒಂದು ಭಾಷೆನಲ್ಲಿ, ಆ ಒಂದು ಓಘದಲ್ಲಿ, ಆ ಒಂದು ಪದ್ಯ ಅದರಲ್ಲಿ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಸೊ ಅದನ್ನು ನಾವು ಬಿಡಿಸಿ ನೋಡಬೇಕಾಗಿದೆ ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮಗೆ ಗುರುಗಳು ಬೇಕಾಗ್ತಾರೆ. ಸೊ ಆ ಗುರುಗಳು ನಮ್ಮ ಜೊತೆಗೆ ಯಾವಾಗಲೂ ಇರಲಿ. ಮತ್ತು ನನಗೆ ಈ ಸದ್ಗುರು ಶ್ರೀರಾಮ್ ಅವರು ಮತ್ತು ಈ ಥರದ ಗುರುಗಳು ಯಾಕೆ ಇಷ್ಟ ಆಗ್ತಾರೆ ಅಂದರೆ ನೀವು ಎಂಥ ಪ್ರಾಕ್ಟಿಕಲ್ ಪ್ರಶ್ನೆ ಕೇಳಿದ್ರು ಕೂಡ ನನಗೆ ಬರಬೇಕು ಒಬ್ಬ ಗುರುವಿಗೆ. ಓಕೆ, ಈ ಸೈಂಟಿಫಿಕ್ ಪ್ರಶ್ನೆ ಕೇಳಿದ್ರು ಕೂಡ, ಲಾಜಿಕಲ್ ಪ್ರಶ್ನೆ ಕೇಳಿದ್ರು ಹೇಳಕ್ಕೆ ಬರಬೇಕು ಗುರುವಿಗೆ. ಸೊ ಆ ಥರ ನನಗೆ ಅವ್ರು ಅನ್ನಿಸ್ತಾರೆ. ಅಂದರೆ ಯಾವುದೋ ಒಂದಷ್ಟು ಪ್ರಶ್ನೆಗಳು ಮಾತ್ರ ಉತ್ತರ ಕೊಡಲ್ಲ, ಯಾವುದೇ ಪ್ರಶ್ನೆ ಕೇಳಿ ನೀವು ಅವ್ರ ಹತ್ರ ಒಂದು ಉತ್ತರ ಇರುತ್ತೆ. ಸೊ ಹೀಗಾಗಿ ನನಗೆ, ಯಾಕೆಂದರೆ ನಮ್ಮದು ಲಾಜಿಕಲ್ ಮೈಂಡ್ ಅಲ್ವಾ, ನಾವು ತುಂಬ ಭಕ್ತಿ ಭಾವದಿಂದ ಇದ್ಕೊಂಡು ಓಕೆ ನಾನು, ಯಾಕಂದರೆ ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗ ಅಂತ ಎರಡಿದೆ. ನಾವು ಭಕ್ತಿ ಮಾರ್ಗದವರಲ್ಲ, ನಾವು ಏನಾದರೂ ಜ್ಞಾನ ಮಾರ್ಗದ ಮೂಲಕನೇ ನಮಗೆ ಅರ್ಥ ಆಗುವಂಥದ್ದು, ನಮಗೆ ಸಾಕ್ಷಾತ್ಕಾರ ಆದರೆ ಆಗುವಂಥದ್ದು. ಅದು ನಂಗೆ ಅರ್ಥ ಆಗಿಬಿಟ್ಟಿದೆ. ನಮ್ಮ ಭಕ್ತಿನೇ ಬರಲ್ಲ, ನನ್ನ ಭಕ್ತಿ ಬರೋದೇ ಇಲ್ಲ. ಓಕೆ, ಅದು ನನ್ನ ಒಂದು ಕೊರತೆ. ಬೇಕಾದರೆ ಅಂದ್ಕೊಳ್ಳಿ, ಯಾವ ದೇವಸ್ಥಾನಕ್ಕೆ ಹೋದರೂ ಈ ದೇವ್ರಿಗೆ ನೋಡಿದರೆ ಒಂದು ಅನಿಸುತ್ತಲ್ಲ, ಅದು ಅನಿಸೋದೇ ಇಲ್ಲ. ಆದರೆ ತಿಳ್ಕೊಳ್ಬೇಕು ಅಂತ ಒಂದು ಕುತೂಹಲ ಹುಟ್ಟುತ್ತೆ, ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಸೊ ಅದು ಜ್ಞಾನ ಮಾರ್ಗ.
ಸೊ ಹೀಗಾಗಿ ಜ್ಞಾನ ಮಾರ್ಗದಲ್ಲಿರುವಂಥವ್ರು ಪ್ರಶ್ನೆ ಕೇಳ್ತಾರೆ. ಸೊ ಅಂಥವ್ರಿಗೆ ಉತ್ತರ ಕೊಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಗುರುಗಳದಾಗಿರುತ್ತೆ. ಅವರು ನನ್ನ ಪ್ರಕಾರ ಸದ್ಗುರು ಶ್ರೀರಾಮ್ ಅವರು ನಾನು ಒಂದು ಇಂಟರ್ವ್ಯೂ ಮಾಡಿದಾಗ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಉತ್ತರ ಕೊಡ್ತಿದ್ರು. ಯಾಕೆಂದರೆ ನಮ್ಮ ಸಂದರ್ಶನಗಳು ಕೇವಲ ಒಂದು ಫಾರ್ಮ್ಯಾಟ್, ಈ ಪ್ರಶ್ನೆ ಮತ್ತು ಈ ಉತ್ತರ ಅಂತ ಇರಲಿಲ್ಲ. ಅದು ಒಂದು ಶುರುವಾಗುವಾಗ ಮಾತ್ರ ಒಂದು ಪ್ರಶ್ನೆ ಅಂತ ಇರ್ತಿತ್ತು. ಬಟ್ ಆಮೇಲೆ ನನಗೆ ಏನು ಅನಿಸುತ್ತೋ ಅದನ್ನು ಕೇಳ್ತಿದ್ದೆ. ಒಬ್ಬ ಕಾಮನ್ ವ್ಯಕ್ತಿಯಾಗಿ, ಒಬ್ಬ ಸೀಕರ್ ಆಗಿ, ಓಕೆ ನನಗೇನು ಪ್ರಶ್ನೆಗಳು ಕೇಳಬೇಕಂತ ಅಂದಾಗೂ ಕೂಡ ಯಾವ ಪ್ರಶ್ನೆಗೂ ಅವರು ಇದು ಬೇಡ ಅಂತ ಹೇಳಿಲ್ಲ, ಯಾವ ಪ್ರಶ್ನೆಗೂ ಉತ್ತರ ಇಲ್ಲ ಅಂತ ಹೇಳಿಲ್ಲ. ಹೀಗಾಗಿ ಸದ್ಗುರು ಶ್ರೀರಾಮ್ ಅವರು ಈ ಟೈಮಲ್ಲಿ ಅಂದರೆ 2024ನೇ ಇಸ್ವಿನಲ್ಲಿ ಅವರು ಇಲ್ಲಿರೋದು, ಅವ್ರ ಜೊತೆಗೆ ನಾವಿರೋದು ಒಂದು ಭಾಗ್ಯ ಅಂತ ನನಗನ್ಸುತ್ತೆ. ಸೊ ಇಷ್ಟೇ, ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಎಲ್ರಿಗೂ ಗುರು ಪೂರ್ಣಿಮೆಯ ಶುಭಾಶಯಗಳು. ಗುರುಗಳು ನಮ್ಮ ಕೈ ಹಿಡಿದು ನಡೆಸ್ತಾ ಇರಲಿ. ಆಮೇಲೆ ಇನ್ನೊಂದು ಅದ್ಭುತವಾದ ಮಾತು ನಮಗೆಲ್ಲ ಗೊತ್ತಿದೆ, ಏನು ಹೇಳಿ, ಅದನ್ನು ಗುರು ಮೂಲಕನೇ ಅದು ಬರಬೇಕು. ಆ ಮಾತು ಯಾವುದು, ಅರಿವೇ ಗುರು ಅಂತ ಅಲ್ವಾ? ಅರಿವೆ ಅಂದರೆ ಬಟ್ಟೆ ಅಲ್ಲ ಮತ್ತೆ. ಓಕೆ, ಆತ್ಮಜ್ಞಾನ ಅಥವಾ ನಮ್ಮ ಕುರಿತು ಅರಿವು, ಕಾನ್ಷಿಯಸ್ನೆಸ್ ಅಂತಾರಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದು. ಅದು ಕೂಡ ಸಿಗಬೇಕಾದ್ರೆ ಗುರುವಿನ ಕೃಪೆ ಬೇಕಾಗತ್ತೆ. ಸೊ ಅಷ್ಟೇ, ತಂದೆ ತಾಯಿಗಳಿಗೆ ಮತ್ತು ನಮ್ಮ ಶಿಕ್ಷಕರಿಗೆ, ಅಂದರೆ ನನ್ನ ಹೊರದಿರುವಂಥ ಇಲ್ಲಿವರೆಗೆ ಕರ್ಕೊಂಡು ಬಂದಿರುವಂಥ ಎಲ್ರಿಗೂ ಈ ಒಂದು ಗುರು ಪೂರ್ಣಿಮೆ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ನನ್ನ ಮಾತುಗಳನ್ನ ನೀವು ತಾಳ್ಮೆಯಿಂದ ಕೇಳಿದರೆ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ಸದ್ಗುರು ಶ್ರೀರಾಮ್ ಅವರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ, ಈ ಒಂದು ಸಂದರ್ಭಕ್ಕೆ ಇದು ಸೂಕ್ತವಾಗಿತ್ತು ಇಲ್ಲ ಮಾತು ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಿನ ಮಾತುಗಳು ನಾನು ಹೇಳಿದ್ದೀನಿ ಅಷ್ಟೇ. ಬಿಟ್ಟರೆ ನಾನಿಲ್ಲಿ ಬಂದಿರೋದು ಈ ಒಂದು ಫೈರ್ ಫ್ಲೈಸ್ ಹೇಗಿದೆ ನೋಡೋಣ, ನಮ್ಮ ಸದ್ಗುರು ಶ್ರೀರಾಮ್ ಅವ್ರ ಜೊತೆಗೆ, ಅಂದರೆ ಅವರು ಎದುರುಗಡೆ ಕೂತ್ಕೊಂಡು ಅವ್ರ ಮಾತುಗಳನ್ನ ಕೇಳೋಕ್ಕಾಗತ್ತೆ ಅನ್ನೋ ಒಂದೇ ದೃಷ್ಟಿಯಿಂದ ಬಂದಿದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದ. ಗುರು ಪೂರ್ಣಿಮೆ ಶುಭಾಶಯಗಳು. ನಮಸ್ಕಾರ.